ಸೊ ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಸೊ ಆಲ್ರೆಡಿ ನೈಟೇ ಎಲ್ಲ ಮಾಡಿಟ್ಕೊಂಡು ಮಲ್ಗೋ ಅಷ್ಟೊತ್ತಿಗೆ 2 o'clock ಆಯಿತು. ನಾನು ಎದ್ದಿದ್ದೆ 5 o'clock. ಸೊ 6 o'clock-ಇಂದ 6:30 8 o'clock-ವರೆಗೂ ಒಳ್ಳೆ ಟೈಮ್ ಇದೆ. ಅಂದ್ಕೊಂಡೆ ಬ್ರಾಹ್ಮಿ ಮುಹೂರ್ತದಲ್ಲೇ 4:15 5:00 ಪೂಜೆ ಮಾಡಿಬಿಡೋಣ ಅಂತ. ಯೂಶ್ವಲಿ ಹಾಗೆ ಮಾಡೋದು. ಬಟ್ ಸ್ವಲ್ಪ ಟೈಮ್ ಆಯಿತು, ಆಗಲಿಲ್ಲ ಮಾಡೋಕ್ಕೆ ಎದ್ದು. ಆ್ಯಂಡ್ ಬಾಡಿ ಕೂಡ ಬೆಳಗ್ಗೆಯಿಂದ ರೆಸ್ಟ್ ಮಾಡದೇ ಇರೋದ್ರಿಂದ ಅಷ್ಟು ಇದಿರಲಿಲ್ಲ, ತಾಳ್ಮೆ ಇರಲಿಲ್ಲ. ಸೊ ಇವಾಗ ಬೆಳಗ್ಗೆನೇ ಎದ್ದು 5 o'clock-ಗೆ ಎದ್ದು ಎಲ್ಲ ಕೆಲಸನೂ ಆಲ್ಮೋಸ್ಟ್ ಅಲ್ಲಿ ಮಾಡ್ಕೊಂಡಿದ್ದೀವಿ. ಸೊ ಈಗ ದೇವರನ್ನೆಲ್ಲ ರೆಡಿ ಮಾಡ್ಕೋಬೇಕು. ಸೊ ನೆನ್ನೆ ತೊಳೆದು ಹಾಗೆ ಇಟ್ಟಿದ್ದೀನಿ ಅಷ್ಟೇ. ಸೊ ಏನು ನಾನು ಅಲಂಕಾರ ಏನೂ ಮಾಡ್ಕೊಂಡಿಲ್ಲ ದೇವ್ರಿಗೆ. ಆ್ಯಂಡ್ ಸೀರೆ ಎಲ್ಲ ಉಡ್ಸಿದ್ದೀನಿ. ಸೊ ತೋರಿಸ್ತೀನಿ ಕಳಶ ಪ್ರತಿಷ್ಠಾಪನೆ ಮಾಡಬೇಕಾದ್ರೆ ಹೇಗೆ ಉಡ್ಸಿದ್ದೀನಿ ಏನು ಎತ್ತ ಎಲ್ಲನೂ. ಯಾವಾಗಲೂ ಅಷ್ಟೇ ಹಿಂದಿನ ದಿನವೇ ಎಲ್ಲನೂ ರೆಡಿ ಮಾಡ್ಕೋತಾ ಇದ್ದೆ. ದೇವರಿಗೆಲ್ಲ ಅಲಂಕಾರ ಮುಖವಾಡಕ್ಕೆ ಅಲಂಕಾರ ಮಾಡೋದಾಗಿರ್ಬೋದು ಪ್ರತಿಯೊಂದೂ. ಬಟ್ ಈ ಟೈಮು ನನ್ನ ಕೈಲಾಗಲಿಲ್ಲ. ಒಂದೇ ಸಮ ಕೂತ್ಕೊಂಡು ಒಂದೇ ಸಮನೂ ಮಾಡೋಕ್ಕಾಗಲಿಲ್ಲ. ಬಿಕಾಸ್ ಯಾಕಂತಂದರೆ ಬೆಳಗ್ಗೆಯಿಂದನೂ ನಾನು ದೇವ್ರ ಪಾತ್ರೆ ತೊಳ್ಕೊಂಡು ದೇವ್ರ ಮನೆ ಕ್ಲೀನ್ ಮಾಡಿಕೊಂಡು ಆ್ಯಂಡ್ ಹೂವು ಅದು ಇದು ಎಲ್ಲ ನೋಡಿಕೊಂಡು ಹಾಗೆ ಸ್ವಲ್ಪ ಹೊರಗಡೆ ಹೋಗೋ ಕೆಲಸ ಇತ್ತು, ಅದನ್ನು ಮಾಡಿಕೊಂಡು. ಸೊ ನನಗೆ ಒಂದೇ ಸಮ ಕೂತ್ಕೊಂಡು ಮಾಡೋಕ್ಕಾಗಲಿಲ್ಲ. ಸೊ ದಟ್ಸ್ ವೈ ಬೆಳಗ್ಗೆ ಎದ್ದು ಸ್ನಾನ ಮಾಡಿಕೊಂಡು ಅದಾದಮೇಲೆ ದೇವ್ರನ್ನ ಎಲ್ಲ ರೆಡಿ ಮಾಡಿಕೊಂಡೆ. ಆ್ಯಂಡ್ ಕಳ್ಶಕ್ಕೆ ಹಾಕೋ ಐಟಮ್ಸ್ ಎಲ್ಲನೂ ನಿಮಗೆ ಗಂಗೆ ಅಂಗಡಿಯಲ್ಲಿ ಸಿಗುತ್ತೆ. ಕಳ್ಶದ ಒಳಗಡೆ ಡ್ರೈ ಫ್ರೂಟ್ಸ್ ಆಗಿರ್ಬೋದು, ಮತ್ತು ಗವ್ವೆ, ಮತ್ತು ಅದು ಏನೇನೋ ಹೇಳ್ತಾರೆ ಗೈಸ್, ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ. ಸೊ ಕಳ್ಶಕ್ಕೆ ಹಾಕೋ ಐಟಮ್ ಅಂತ ಹೇಳಿದ್ರೆ ಸೊ ಕೊಡ್ತಾರೆ ಅದನ್ನು. ಅದೇ ಗಂಗೆ ಅಂಗಡಿಯಲ್ಲೂ ಸಿಗುತ್ತೆ. ಈಗೆಲ್ಲ ನಿಮ್ಗೆ ಆನ್ಲೈನಲ್ಲೂ ಕೂಡ ಸಿಗ್ತಾ ಇದೆ ಎಲ್ಲವುದು ಕೂಡ. ಆ್ಯಂಡ್ ಹಾಗೆಯೇ ದೇವ್ರಿಗೆಲ್ಲನೂ ಕಳಶ ಎಲ್ಲ ಪ್ರತಿಷ್ಠಾಪನೆ ಮಾಡಿಕೊಂಡು ದೇವ್ರ ಕಳಶಕ್ಕೆ ಏನೇನು ಹಾಕಬೇಕೋ ಅದೆಲ್ಲ ಹಾಕ್ಕೊಂಡು ಎಲೆ ಎಲ್ಲ ಇಟ್ಕೊಂಡು ಹೂವಿಂದ ಎಲ್ಲ ಅಲಂಕಾರ ಮಾಡ್ಕೋತಾ ಇದ್ದೆ. ಹೇಗಿದೆ ಅಂತ ಕೂಡ ಹೇಳಿ, ಹೂವು ಹಾರ ಆ್ಯಂಡ್ ಮಲ್ಲಿಗೆ ಹಾರ ಮತ್ತು ಸೇವಂತಿಗೆ ಎಲ್ಲ ಹೇಗಿದೆ ಅಂತ ಹೇಳಿ. ಸೊ ಅಮ್ಮನವ್ರಿಗೆ ತುಂಬ ಇಷ್ಟವಾದದ್ದು ತಾವರೆ ಹೂವು, ಅದು ಕೂಡ ಕಳಶದ ಒಳಗಡೆ ಹಾಕ್ತೀನಿ ನಾನು. ಹಾಗೆಯೇ ಹೂವು ಎಲ್ಲ ಹಾಕ್ಕೊಂಡು ಅಲಂಕಾರ ಕೂಡ ಮಾಡಿಕೊಂಡೆ. ಹಾಗೆ ಮಡ್ಲೆಲ್ಲ ತುಂಬಿಸ್ತಾ ಇದ್ದೆ. ಸೊ ಮಡ್ಲಕ್ಕಿ ತುಂಬಿಸ್ಬೇಕಾದ್ರೆ ಪ್ರತಿ ವರ್ಷ ಬ್ಲೌಸ್ ಇಡ್ತಾಯಿದ್ದೆ. ಈ ವರ್ಷ ಸ್ಯಾರಿ ತೊಗೊಂಡು ಬಂದಿದ್ದೆ. ಸೊ ಸ್ಯಾರಿ ಅಕ್ಕಿ ಎಲ್ಲದನ್ನು ಇಟ್ಟು ಮಡ್ಲು ತುಂಬಿಸಿದೆ. ಆ್ಯಂಡ್ ಇದು 8ನೇ ವರ್ಷ ನಾನು ಹಬ್ಬ ಮಾಡ್ತಾ ಇರೋದು. ಅಂದರೆ ನಾನು ಸ್ವತಃ ಎಲ್ಲ ಇನಿಷಿಯೇಟಿವ್ ತೊಗೊಂಡು ಪ್ರತಿಯೊಂದು ನಾನೇ ಮಾಡಿಕೊಂಡು ಸೀರೆ ಉಡ್ಸೋದ್ರಿಂದ ಕುಣಿಸೋದ್ರಿಂದ ಎಕ್ಸ್ಪೆಷಲಿ ಎಲ್ಲದನ್ನು. ಇದು 8ನೇ ವರ್ಷದ ನಾನು ಹಬ್ಬ ಮಾಡ್ತಾ ಇರೋದು. 8 ವರ್ಷಗಳಲ್ಲಿ ತಾಯಿ ಯಾವತ್ತೂ ನನ್ನ ಕೈಲಿ ಹಬ್ಬ